ನೋಡಿ ಬಹುಪದೋಕ್ತಿಗಳು. ಓಕೆ, ಸೊ ಇವುಗಳನ್ನ ನಾವು ಎಂತ ಕರಿತೀವಿ? ಬಹುಪದೋಕ್ತಿ. ಇಲ್ಲಿ ಯಾವ್ದು ಚರಾಕ್ಷರ ಐತಿ? ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಚರಾಕ್ಷರ ಐತಿ, ಅದಕ್ಕೆ ಇದು ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ಕರಿತೀವಿ. ಎಂತ ಕರಿತೀವ್ರಿ? ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ. ಇದನ್ನ ನಾವು ಪಿ ಆಫ್ ಎಕ್ಸ್ ಲಿಂದ ಗುರುತಿಸ್ತೇವೆ. ಯಾಕಂದ್ರೆ ಗುರುತಿಸ್ತೇವೆ ಪಿ ಆಫ್ ಎಕ್ಸ್. ಓಕೆ, ಪಿ ಆಫ್ ಎಕ್ಸ್ ಅಂದ್ರೆ ಏನ? ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ. ಐಡಿಯಾ ಬಂತಲ್ಲರಿಗೂ? ಸೊ ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೋರಿ. ಈಗ y² + 2y + 5 ಅಂತ ಐತಿ. ಸೊ ಇಲ್ಲಿ ಯಾವ್ದು ಚರಾಕ್ಷರ ಐತಿ? y ಚರಾಕ್ಷರ ಐತಿ. ಹಂಗಾದ್ರೆ ಇದನ್ನು ನಾವು ಪಿ ಆಫ್ y ಅಂತ ಗುರುತಿಸುತ್ತೇವೆ. ಹೌದಾ? ಇದು y ಚರಾಕ್ಷರವುಳ್ಳ ಬಹುಪದೋಕ್ತಿ, ಇದು x ಚರಾಕ್ಷರವುಳ್ಳ ಬಹುಪದೋಕ್ತಿ. ನೆನ್ಪಿಟ್ಕೋಬೇಕು. ಸೊ ಇನ್ನ ಬಹುಪದೋಕ್ತಿಯಲ್ಲಿ ನೋಡಿ ಮಹತ್ತರ ಘಾತ ಅಥವಾ ಡಿಗ್ರಿ ಅಂತ ಬರ್ತೈತಿ. ಬಹುಪದೋಕ್ತಿಯಲ್ಲಿ ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಬರ್ತೈತಿ. ಸೊ ಏನು ನೋಡಿ, ಈ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರ ಯಾವ್ದೈತಿ? y. ಚರಾಕ್ಷರ ಯಾವ್ದೈತಿ? y ಐತಿ. ಈ y ಚರಾಕ್ಷರದ ಗರಿಷ್ಠ ಘಾತ ಯಾವುದು ನೋಡ್ಕೋಬೇಕು. ಈಗ ನೋಡಿ, ಇಲ್ಲಿ ಇಲ್ಲಿಯೂ y ಐತಿ, ಇಲ್ಲಿಯೂ y ಐತಿ, ಐತಲ್ಲ? ಸೊ ಇಲ್ಲಿ y ದ ಘಾತ 2 ಐತಿ, ಇಲ್ಲಿ y ದ ಘಾತ 1 ಐತಿ. ಹೆಚ್ಚಿಂದ ಯಾವ್ದು? ದೊಡ್ಡದು ಯಾವ್ದು? 2. ಹೌದಲ್ಲ? ಹಂಗಾದ್ರ ಈ ಪಿ ಆಫ್ y ಬಹುಪದೋಕ್ತಿಯ ಡಿಗ್ರಿ ಎಷ್ಟಪ್ಪ ಅಂತ ಕೇಳಿದ್ರೆ 2. ಮಹತ್ತರ ಘಾತ ಎಷ್ಟು? 2. ನೆನಪಿಟ್ಕೋಬೇಕು. ಸೊ ಇನ್ನ ನೋಡಿ, ಇಲ್ಲೊಂದು ನಾ ಬಹುಪದೋಕ್ತಿಯನ್ನ ಬರ್ತೇನೆ. ಯಾವ ಬಹುಪದೋಕ್ತಿ ಇದು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ + 2x² + 4x + 5. ಸೊ ಈ ಬಹುಪದೋಕ್ತಿಯಲ್ಲಿ ಈ ಬಹುಪದೋಕ್ತಿಯ ಮಹತ್ತರ ಘಾತವನ್ನ ನೋಡ್ಬೇಕಂದ್ರ ಸೊ ಎಕ್ಸ್ ಚರಾಕ್ಷರ ಐತಿ. ಯಾವ ಚರಾಕ್ಷರ ಐತಿ? ಎಕ್ಸ್ ಚರಾಕ್ಷರ ಐತಿ. ಎಕ್ಸ್ ಚರಾಕ್ಷರದ ಗರಿಷ್ಠ ಘಾತ ಎಷ್ಟು? 3. ಕ್ಲಿಯರ್? ಸೊ ಹಂಗಾದ್ರ ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಅಥವಾ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗ್ತತಿ? 3 ಆಗ್ತತಿ. ಅಂದ್ರ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಅಂದ್ರೆ ಏನಪ್ಪಾ ಅಂತಂದ್ರ, ಯಾವ ಬಹುಪದೋಕ್ತಿ ಇರ್ತೈತಲ್ಲ ಆ ಬಹುಪದೋಕ್ತಿ ಅಂದ್ರೆ ಚರಾಕ್ಷರ ಯಾವ್ದು ಇರ್ತೈತಿ? ಒಂದು ಬಹುಪದೋಕ್ತಿಯಲ್ಲಿ ಯಾವ ಚರಾಕ್ಷರ ಇರ್ತೈತಿಲ್ಲ ಆ ಚರಾಕ್ಷರದ ಗರಿಷ್ಠ ಘಾತವನ್ನ ತಾವು ನೋಡ್ಕೋಬೇಕು. ಗೊತ್ತಾಗತ್ತಲ್ಲ? ಯಾವ ಚರಾಕ್ಷರ ಇರ್ತೈತಿಲ್ಲ ಬಹುಪದೋಕ್ತಿ ಒಳಗ, ಎಕ್ಸರ ಇರ್ಲಿ, ವಾಯರ ಇರ್ಲಿ, ಜಡ್ಡರ ಇರ್ಲಿ, ಗೊತ್ತಾಗಲ್ಲ? ಸೊ ಆ ಚರಾಕ್ಷರದ ಗರಿಷ್ಠ ಘಾತವನ್ನ ತಾವು ನೋಡ್ಕೊಂಡ್ರ ಅದಕ್ಕೆ ನಾವ್ ಎಂತ ಕರಿತೀವಿ? ಬಹುಪದೋಕ್ತಿಯ ಮಹತ್ತರ ಘಾತ ಅಥವಾ ಡಿಗ್ರಿ ಆಫ್ ಅನ್ ಇಕ್ವೇಶನ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಸೊ ಇದು ಒಂದು ಅಂಕಕ್ಕೆ ಕೇಳ್ತಾರೋ, ಬಹಳ ಸಲ ಎಕ್ಸಾಮ್ ದಾಗ ಕೇಳಿದಾರು ಈ ಬಹುಪದೋಕ್ತಿಯ ಮಹತ್ತರ ಘಾತ ಡಿಗ್ರಿ. ಓಕೆ, ಈ ಚರಾಕ್ಷರ ಯಾವ್ದೈತದೋ ಅದ್ರ ಹೆಚ್ಚಿನ ಘಾತ. ಹಾಗಾದ್ರೆ ಆಲ್ರೆಡಿ ನೀವು ಬಹುಪದೋಕ್ತಿಯ ಮಹತ್ತರ ಘಾತವನ್ನ ತಾವೆಲ್ಲರೂ ಕಲ್ತಿದ್ದೀರಿ, ಈ ಪಾಠವನ್ನ ಕಲ್ತಿದ್ದೀರಲ್ಲ? ಸೊ ಹಂಗಂತಂದ್ರ ನನ್ಗೆ ನೀವ್ ಹೇಳ್ಬೇಕೀಗ, ಇದು ಒಂದು ಬಹುಪದೋಕ್ತಿನೇ ಇದೆ. ಇದರ ಮಹತ್ತರ ಘಾತ ಎಷ್ಟು? ಇದರ ಮಹತ್ತರ ಘಾತ ಎಷ್ಟು? 3. ಎಸ್ ಆನ್ಲೈನ್ ಸ್ಟೂಡೆಂಟ್ಸ್, ಈ ಬಹುಪದೋಕ್ತಿಯ ಮಹತ್ತರ ಘಾತ ಎಷ್ಟು? ಎಲ್ಲರೂ ಕಲ್ತಿದ್ದೀರಿ. ಇಲ್ಲ, ಇದನ್ನಲ್ಲ, ಲಾಟ್ರಿ ಅಲ್ಲಿ ನೀವೊಂದ್ ಹೇಳಕ್ಕ ಗಣಿತಿತ್ರಿ ಇದ ಗೊತ್ತಾ? ಸೊ ಅದಕ್ಕ ಇದು ಒಂದು ಬಹುಪದೋಕ್ತಿ 100%. ಹೋಗಿ ನಾಳೆ ನಿಮ್ಮ ಶಾಲ್ಯಾಗ ನಿಮ್ ಶಿಕ್ಷಕರು ತಿಳ್ಕೊಂಡ್ ಬರ್ತೀರಿ. ಈ ಬಹುಪದೋಕ್ತಿ ಯಾವ್ದಲ್ಲ? ಈ ಬಹುಪದೋಕ್ತಿಯ ಮಹತ್ತರ ಘಾತ ಎಷ್ಟು? ನಿಮಗ್ ತಿಳಿಲಿಲ್ಲ ಅಂತಂದ್ರ 7ನೇ ಟೆಕ್ಸ್ಟ್ ಬುಕ್ ತೆಗದ್ ನೋಡ್ರಿ, ಅದ್ರಾಗ ಈ ಕ್ವಶನ್ ಐತಿ. ಇದ್ರಾಗ ಹೇಳ್ರಿ 7ನೇದ ನೋಡ್ರಿ, ನೀವು 10th ಮೇಯ್ತೀರಿ. ನಾಳೆ ಒಂದು ಕ್ವಶನ್ ಹಿಂಗ ಯಾಕೆ ಬರ್ಬಾರ್ದು?
ಐಕ್ಯೂ ಟೆಸ್ಟ್ ಮಾಡಕ್ ಹೌದಲ್ಲ. ಸೊ ಅದಕ್ಕ ಸೊ ಇದು ನೆನಪಿಟ್ಕೋರಿ. ಸೊ ಈ ರೀತಿ ಇದ್ದಾಗ ಹೇಗೆ ಬಹುಪದೋಕ್ತಿಯ ಮಹತ್ತರ ಘಾತವನ್ನು ಬರಿಬೇಕು ಅನ್ನೋದ ಆ ನಾಳಿನ ಅವಧಿ ಒಳಗೆ ಹೇಳ್ತೇನೆ, ಇಂದ ಹೇಳಂಗಿಲ್ಲ. ಸ್ವಲ್ಪ ನಿಮ್ಗೂ ಥ್ರಿಲ್ ಇರ್ಬೇಕಲ್ಲ, ಹೌದಲ್ಲ. ಸೊ ಚೆಕ್ ಮಾಡ್ಕೋರಿ. ಸೊ ನಿಮ್ ಶಿಕ್ಷಕರ ಕೇಳ್ಕೊಂಡ್ ಬರುದು. ಓಕೆ, ನೆಕ್ಸ್ಟ್ ಇನ್ನ ಬಹುಪದೋಕ್ತಿಯ ಮಹತ್ತರ ಘಾತವನ್ನ ಆಧರಿಸಿಕೊಂಡು ಕೇಳಿ ಲಕ್ಷ ಕೊಟ್ಟೆ. ಬಹುಪದೋಕ್ತಿಯ ಮಹತ್ತರ ಘಾತವನ್ನ ಆಧರಿಸಿಕೊಂಡು ಬಹುಪದೋಕ್ತಿಯನ್ನ ಮೂರು ವಿಧಗಳಾಗಿ ವಿಂಗಡಿಸ್ತಾರೆ. ಒಂದು ರೇಖಾತ್ಮಕ ಬಹುಪದೋಕ್ತಿ, ಎರಡನೇದು ವರ್ಗ ಬಹುಪದೋಕ್ತಿ ಅಥವಾ ವರ್ಗಾತ್ಮಕ ಬಹುಪದೋಕ್ತಿ ಎಲ್ಲ ಒಂದ. ಮೂರನೇದ ಘನ ಬಹುಪದೋಕ್ತಿ ಅಥವಾ ಗಣಾತ್ಮಕ ಬಹುಪದೋಕ್ತಿ ಎಲ್ಲ ಒಂದ. ನೋಡ್ರಿ ಇವನ್ ಈ ಮೂರು ಡಿವೈಡ್ ಮಾಡಿದಾರ. ಹೆಂಗ್ ಮಾಡಿದಾರ ಅಂತಂದ್ರ ಬೇಸ್ಡ್ ಆನ್ ಡಿಗ್ರಿ ಆಫ್ ಆನ್ ಪಾಲಿನಾಮಿಯಲ್. ನೆನ್ಪಿಟ್ಕೋಬೇಕು. ಬಹುಪದೋಕ್ತಿಯ ಮಹತ್ತರ ಘಾತವನ್ನ ಉಪಯೋಗಿಸಿಕೊಂಡು ಈ ಮೂರು ಭಾಗಗಳನ್ನ ಮಾಡಿದರು, ಮೂರು ವಿಧಗಳನ್ನಾಗಿ ಮಾಡಿದರು. ಒಂದನೇ ವಿಧ ರೇಖಾತ್ಮಕ ಬಹುಪದೋಕ್ತಿ, ವರ್ಗಾತ್ಮಕ ಬಹುಪದೋಕ್ತಿ ಮತ್ತು ಗಣಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಬಹುಪದೋಕ್ತಿಯ ಘಾತ ಡಿಗ್ರಿ ಎಷ್ಟಿರ್ಬೇಕು ಅಂತಂದ್ರೆ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಒಂದು ಆಗಿದ್ರ ಅದನ್ನ ನಾವು ಏನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಕ್ಲಿಯರ್ ಪಿಕ್ಚರ್ ಇರ್ಲಿ, ಏನೋ ಡೌಟ್ ಇಟ್ಕೋಬೇಡ್ರಿ, ಕ್ಲಿಯರ್ ಪಿಕ್ಚರ್ ಇರ್ಬೇಕು. ಓಕೆ, ಸೊ ಎಕ್ಸಾಂಪಲ್ ಹೆಂಗಿರ್ಬೋದು? ಫಾರ್ ಎಕ್ಸಾಂಪಲ್ ನೋಡಿ, x+2 ನೋಡಿ, x ಅದ ಘಾತ ಎಷ್ಟೈತಿ? 1. ಬರೋಬರ? x ಅದ ಘಾತ ಎಷ್ಟೈತಿ? 1. ಓಕೆ, ಇದ ಡಿಗ್ರಿ 1 ಐತಿ ಅನ್ನಾನ ಇದನ್ನ ನಾವೆಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಇನ್ನು ವರ್ಗ ಅಂದ್ರೆ 2 ಅಂತ ಹೇಳ್ತೀವಿ ನಾವು. ಅಂದ್ರ ಮಹತ್ತರ ಘಾತ, ಒಂದು ಬಹುಪದೋಕ್ತಿಯ ಮಹತ್ತರ ಘಾತ 2 ಇತ್ತಂದ್ರ, ಅದನ್ನ ನಾವ್ ಎಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಎಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಫಾರ್ ಎಕ್ಸಾಂಪಲ್ x² + x+2 ಅಥವಾ ಹಿಂಗೂ ಬರ್ಬೋದು, ಇಲ್ಲ x² + 4 ಹಿಂಗೂ ಬರ್ಬೋದು. ನೋಡ್ರಿ, x ಅದ ಘಾತ ಎಷ್ಟೈತಿ? ಇಲ್ಲಿ 2. ಅಲ್ಲಿ x ಅದ ಘಾತ ಎಷ್ಟೈತಿ? 2. ಬರೋಬರಿದೆ. ಸೊ ಇದನ್ನ ನಾವು ಎಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಎಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಸೊ ನೆಕ್ಸ್ಟ್ ಘನ ಬಹುಪದೋಕ್ತಿ ಅಂದ್ರ ಇತರದ ಡಿಗ್ರಿ ಎಷ್ಟಿರ್ತೈತಿಪ್ಪ ಅಂತಂದ್ರ 3. ಒಂದು ಬಹುಪದೋಕ್ತಿಯ ಮಹತ್ತರ ಘಾತ 3 ಇದ್ದರೆ, ಅಥವಾ ಡಿಗ್ರಿ 3 ಇದ್ದರೆ, ಸೊ ಅದನ್ನ ನಾವೆಂತ ಕರಿತೀವಿ? ಘನ ಬಹುಪದೋಕ್ತಿ ಅಥವಾ ಗಣಾತ್ಮಕ ಬಹುಪದೋಕ್ತಿ. ಹೌದಾ? ಸೊ ಇನ್ನು ನೋಡ್ರಿ, ಘನ ಬಹುಪದೋಕ್ತಿ ಉದಾಹರಣೆ x³ + x + x² + x+. ಸಹಗುಣಕಗಳನ್ನ ಬರೋದಿಲ್ಲ, ಇರ್ಬೋದು. ಓಕೆ, ಸೊ ನೋಡ್ರಿ, x ಅದ ಘಾತ 3 ಅಂದ್ರ ಈ ಒಂದು ಬಹುಪದೋಕ್ತಿಯ x ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ? ಗೊತ್ತಾಯ್ತಾನೆ ಹೇಳೋದು ನಿಮ್ಗೆ? ಘನ ಬಹುಪದೋಕ್ತಿಯ ಮಹತ್ತರ ಘಾತ ಎಷ್ಟೈತ್ರಿ? 3 ಅನ್ನೋದು ನೆನಪಿಟ್ಕೋಬೇಕು. ಇದ್ರಾಗಿನ ಒಂದು ಯಾವ್ದಾದ್ರು ಮಹತ್ತರ ಘಾತ ಕೇಳಿರ್ತಾರೋ, ವರ್ಗ ಬಹುಪದೋಕ್ತಿ ಮಹತ್ತರ ಘಾತರೇ ಎಕ್ಸಾಮ್ದಾಗ ಕೇಳಿರ್ತಾರೋ, ಇಲ್ಲ ಅಂತಂದ್ರೆ ಘನ ಬಹುಪದೋಕ್ತಿದೇ ಕೇಳಿರ್ತಾರೋ. ಯಾವ್ದಾದ್ರು ಮಹತ್ತರ ಘಾತ ಕೇಳಿರ್ತಾರ ಒಂದ್, ಇಲ್ಲ ಅಂತಂದ್ರ ಮಹತ್ತರ ಘಾತ ಅವರೇ ಕೊಟ್ಟಿರ್ತಾರೋ, ಇದು ಯಾವ ಬಹುಪದೋಕ್ತಿ ಅಂತ ಕೇಳಿರ್ತಾರ ಒಂದ. ಇನ್ನ ಈ ಬಹುಪದೋಕ್ತಿಗಳ ಜನರಲ್ ಫಾರ್ಮ್ ಹೆಂಗಿರ್ತೈತಿ, ಸಾಮಾನ್ಯ ರೂಪ ಹೆಂಗಿರ್ತೈತಿ ಅನ್ನೋದು ತಿಳ್ಕೊಬೇಕು. ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ax + b ಇರ್ತೈತಿ.
ಎಕ್ಸ್ ಪ್ಲಸ್ ಬಿ ಇರ್ತೈತಿ. ಕ್ಲಿಯರ್? ಸೊ ಇನ್ನು ಇದ್ರದ್ದು ಹೆಂಗಿರ್ತೈತಿ? ಸಿ ಇಲ್ಲಿ ಕಂಡೀಷನ್ ಏನ್ ಗೊತ್ತಾ? ಎ ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿ ಬಿ ಎ ಈಸ್ ನಾಟ್ ಈಕ್ವಲ್ ಟು ಇಲ್ಲಿ 0 ಆಗಬಾರ್ದು. ಎ 0 ಆತಂದ್ರೆ ಏನಾಗ್ತೈತ್ರಿ? ನೋಡ್ರಿ, ಎ 0 ಆತಂದ್ರ ಈ ಎಕ್ಸ್ ಸ್ಕ್ವೇರ್ ಟರ್ಮ್ 0 ಆಗ್ತೈತಿ. ಅಂದ್ರೆ ಅದ ಏನಾಗಂಗಿಲ್ಲ, ವರ್ಗ ಬಹುಪದೋಕ್ತಿ ಆಗಂಗಿಲ್ಲ. ಸೊ ನೆಕ್ಸ್ಟ್ ಇನ್ ಘನ ಬಹುಪದೋಕ್ತಿಯ ಮಹತ್ತರ ಘಾತ, ಸಾರಿ ಜನರಲ್ ಫಾರ್ಮ್ ಕ್ಯೂಬ್ ಪ್ಲಸ್ ಡಿ ಡಿ. ನೋಡ್ರಿ, ಇದು ರೇಖಾತ್ಮಕ ಸಮೀಕರಣದ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ. ಇನ್ನು ವರ್ಗಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಬರೋಬರ್ ಐತಿ? ದೆನ್ ನೆಕ್ಸ್ಟ್ ಘನಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಗೊತ್ತಾಗೈತಿ? ಸೊ ಇದೇನಪ್ಪಾ ಅಂತಂದ್ರೆ ಬಹುಪದೋಕ್ತಿಯಲ್ಲಿ ಪ್ರಕಾರಗಳನ್ನ ಯಾವ ಆಧಾರದ ಮೇಲೆ ಮಾಡಿದೀವಿ? ಡಿಗ್ರಿ ಆಧಾರದ ಮೇಲೆ ಮಾಡಿದೀವಿ. ಉದಾಹರಣೆ ಜೊತೆಗೆ ಸಾಮಾನ್ಯ ರೂಪ. ಓಕೆ, ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಡ್ರಿ. ಆನ್ಲೈನ್ ದವ್ರು ಯಾರಾದ್ರೂ ಆಕ್ಟಿವ್ ಇದೀರಿ? ಎಸ್, ಅಪೇಕ್ಷೆ ಅದೀರಿ? ಯಾರಾದ್ರೂ ಒಬ್ಬರು ಸರಿಯಾಗಿ ಕೇಳತೈತಿ ಅನ್ನೋದು ಹೇಳಬೇಕು. ಅನ್ಮುಟ್ ಮಾಡ್ರಿ ಮೈಕ್. ಎಸ್, ಕೇಳಾಯ್ತಲ್ಲ? ಸ್ಕ್ರೀನ್ ಕ್ಲಿಯರ್ ಬರತೈತಿ? ಸರಿ, ಓಕೆ. ಅನ್ಮುಟ್ ಮಾಡ್ರಿ, ಬರ್ಬೋದು. ತಿಳಿಯಾದಲ್ಲ ತಮ್ಮ ಎಲ್ಲರಿಗೂ? ಓಕೆ. ಎಸ್, ಇನ್ನ ಬಹುಪದೋಕ್ತಿಯ ಮೌಲ್ಯ. ನೆಕ್ಸ್ಟ್ ಏನು? ಬಹುಪದೋಕ್ತಿಯ ಮೌಲ್ಯ. ಸ್ವಲ್ಪ ಇದನ್ನ ಬಹುಪದೋಕ್ತಿಯ ಮೌಲ್ಯ ಬರ್ಕೊಂಡ್ರ? ಬಹುಪದೋಕ್ತಿಯ ಮೌಲ್ಯ ಮತ್ತು ಬಹುಪದೋಕ್ತಿಯ ಶೂನ್ಯತೆ ನಿಮ್ಗೆರಡು ಕನ್ಫ್ಯೂಸ್ ಇರ್ತಾವ. ಶೂನ್ಯತೆ ಅಂದ್ರೆ ಏನ ಮತ್ತು ಬಹುಪದೋಕ್ತಿಯ ಮೌಲ್ಯ ಅಂದ್ರೆ ಬೆಲೆ. ಬಹುಪದೋಕ್ತಿಯ ಬೆಲೆ ಅಥವಾ ಮೌಲ್ಯ ಎಲ್ಲ ಒಂದ. ಓಕೆ, ಇನ್ನ ಇವುಗಳ ಅರ್ಥವನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಕ್ಲಿಯರ್? ಸೊ ಹೇಗೆ ನಾವು ಬಹುಪದೋಕ್ತಿಯ ಬೆಲೆಯನ್ನ ಬೆರಿತೀವಿ? ಬಹುಪದೋಕ್ತಿ ಬೆಲೆ ಅಂದ್ರೆ ಏನ? ಬಹುಪದೋಕ್ತಿಯ ಮೌಲ್ಯ ಅಂದ್ರೆ ಏನ? ಜೊತೆಗೆ ಶೂನ್ಯತೆ ಅಂದ್ರೆ ಏನು? ಇವೆರಡು ಕೋರಿಲೇಟೆಡ್ ವರ್ಡ್ಸ್. ಆಕ್ಚುಲಿ ಬಹಳ ಸಂಬಂಧಿ, ಅಕ್ಕ ತಂಗಿ ಇದ್ದಂಗ. ಓಕೆ, ಸೊ ನೋಡ್ರಿ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಐತಿ ಒಂದು ಇಕ್ವೇಶನ್ ಐತಿ. ಪಿ ಆಫ್
ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಇದೆ. ಇಲ್ಲಿ ಬಹುಪದೋಕ್ತಿಯ ಮೌಲ್ಯ ಅಥವಾ ಬೆಲೆ, ಇದ್ರ ಬಗ್ಗೆ ಹೇಳತ್ತೇನೆ. ಮೌಲ್ಯ ಅಥವಾ ಬೆಲೆ. ಬಹುಪದೋಕ್ತಿಯ ಬೆಲೆ ಅಂದ್ರೆ ಏನು, ಬಹುಪದೋಕ್ತಿಯ ಮೌಲ್ಯ ಅಂದ್ರೆ ಏನು? ಈ ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಒಂದು ಬಹುಪದೋಕ್ತಿ. ಸೊ ಇಲ್ಲಿ ಎಕ್ಸ್ ಬದಲಾಗಿ ಕೆ ಯನ್ನ ಆದೇಶಿಸಿದಾಗ, ನೋಡಿ ಕ್ವಶನ್ ಡೆಫಿನಿಷನ್ ನೋಡ್ರಿ. ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಆದಾಗ, ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಆದಾಗ ಎಕ್ಸ್ ದ ಬದಲಾಗಿ ಕೆ ಯನ್ನ ಆದೇಶಿಸಿದಾಗ ಬರುದು ಏನು ಬರ್ತೈತಿಪ್ಪ ಅಂತಂದ್ರ ಪಿ ಆಫ್ ಕೆ ಅನ್ನೋದೊಂದು ಬೆಲೆ ಬರ್ತೈತಿ. ಪಿ ಆಫ್ ಕೆ ಅನ್ನೋದೊಂದು ಏನಾಗ್ತೈತಿ, ಒಂದು ಬೆಲೆ ಬರ್ತೈತಿ. ಆ ಬೆಲೆಗೆ ನಾವೇಂತ ಕರಿತೀವಿ, ಬಹುಪದೋಕ್ತಿಯ ಮೌಲ್ಯ. ಇದನ್ನ ನೋಡ್ರಿ, ನಾ ನಿಮಗ ಈಗ ಎಕ್ಸಾಂಪಲ್ ಹೇಳ್ತೇನೆ. ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತದ, ಎಕ್ಸ್ ಪ್ಲಸ್ 4. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಬರೀ, ಎಕ್ಸ್ ಇಸ್ ಈಕ್ವಲ್ ಟು 2 ಬರೀ. ಅಂದ್ರೆ ಏನಾಯ್ತು, ಇದ್ರಾಗ ಎಕ್ಸ್ ಜಾಗದಾಗ 2 ತುಂಬೇಕು. ಈ ಒಂದು ಬಹುಪದೋಕ್ತಿ ಒಳಗ ಎಕ್ಸ್ ಜಾಗದಾಗ 2 ತುಂಬೇಕು. ತುಂಬುವ ತುಂಬ ಎಕ್ಸ್ ಅಂದ್ರ 2 ತುಂಬೇಕು. ಇಲ್ಲಿ ನೋಡಿ 2 ಪ್ಲಸ್ 4, 2 ಪ್ಲಸ್ 4 is equal to how much? 6. P of 2 is equal to 6. ಈ 6 ಏನು ಬಂತಲ್ಲ, ಸೊ ಇದಕ್ಕೆ ನಾವು ಬಹುಪದೋಕ್ತಿಯ ಮೌಲ್ಯ ಅಂತ ಕರಿತೀವಿ. ಅಥವಾ ಈ ಬಹುಪದೋಕ್ತಿಯ ಬೆಲೆ, ಈ ಬಹುಪದೋಕ್ತಿಯ ಬೆಲೆ. ಸೊ ಇನ್ನು ಗೊತ್ತಾಯ್ತು ಯಾವ್ದ ಬಹುಪದೋಕ್ತಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿ, ಇನ್ನೊಂದು ನೋಡಿ. P of x is equal to 2x square plus 4 plus 2x square plus 4x plus 2 ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ P of 1 ಅನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಬಂದಾಗ P of 1 is equal to ಎಷ್ಟಾಗುತ್ತದೆ, ಅಥವಾ P of 2 is equal to ಎಷ್ಟು ಆಗುತ್ತದೆ ಅಂದ್ರೆ ಬಹುಪದೋಕ್ತಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಎಷ್ಟು ಅಂದ್ರೆ ಇದರ ಅರ್ಥ ಏನು, ಎಕ್ಸ್ ಜಾಗದಾಗ ನೀವು 1 ಅನ್ನ ತುಂಬ್ರಿ ಅಂತ ಹೇಳ್ತದೆ. ಏನ್ ಹೇಳ್ತದೆ, ಎಕ್ಸ್ ಜಾಗದಾಗ 1 ಅನ್ನ ತುಂಬ್ರಿ. ತುಂಬ್ರಿ ನೋಡುವ. 2 ಇಂಟು ಎಕ್ಸ್ ಅಂದ್ರ 1 ಸ್ಕ್ವೇರ್, ಅಂದ್ರೆ ಇಲ್ಲಿ ತುಂಬ್ರಿ, ಇದನ್ನ ಮರಿಬೇಡ್ರಿ. ನೋಡ್ರಿ 2 ಐತೆ, ಎಕ್ಸ್ ಜಾಗದಾಗ 1 ತುಂಬಿರಿ, ಸ್ಕ್ವೇರ್ ಮಾಡಿದಿರಿ, ಪ್ಲಸ್ 4 ಇಂಟು 1 ಪ್ಲಸ್ 2. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ 2 1 ಸ್ಕ್ವೇರ್ ಅಂದ್ರೆ ಎಷ್ಟು, 1 ಪ್ಲಸ್ 4 ಗುಣಾಕಾರ 1 4 ಪ್ಲಸ್ 2 2 ಒಂದೇ 2 2 ಪ್ಲಸ್ 4 6 ಪ್ಲಸ್ ಎಷ್ಟ, P of 1 is equal to 8. ಇದೇನಿದ ಬಹುಪದೋಕ್ತಿಯ ಮೌಲ್ಯ. ಬಹುಪದೋಕ್ತಿಯ ಕ್ಲಿಯರ್? ಅರ್ಥ ಆಯ್ತು ಎಲ್ಲರಿಗೂ ಬಹುಪದೋಕ್ತಿಯ ಮೌಲ್ಯ ಅಂದ್ರೆ. ಇನ್ನು ಬರಲು ಬಹುಪದೋಕ್ತಿಯ ಶೂನ್ಯತೆ. ಓಕೆ, ಬಹುಪದೋಕ್ತಿಯ ಶೂನ್ಯತೆ ಸಿಂಪಲ್. ಈಗ ಇದ ಇಕ್ವೇಶನ್ ನಾಗ ನಾವು ಶೂನ್ಯತೆಯ ಬಗ್ಗೆ ಅಭ್ಯಾಸ ಮಾಡೋಣ. P of x is equal to ಏನಿರ್ತದ, ಯಾವ ಬೆಲೆ ಎಕ್ಸಕ್ಕೆ ಯಾವ ಬೆಲೆಯನ್ನ ಕೊಟ್ಟಾಗ ಈ P of k equal to ಏನೊಂದು ಬೆಲೆ ಬರ್ತದಲ್ಲ, ಇದು 0 ಬರ್ಬೇಕು. ಎಕ್ಸಕ್ಕೆ ಯಾವ ಬೆಲೆಯನ್ನ ಕೊಟ್ಟಾಗ P of k ಅನ್ನೋದು ಬರ್ತಿತ್ತಲ್ಲ, ಲಾಸ್ಟ್ ಬೆಲೆ ಬರ್ತಿತ್ತಾನೆ, ಇಂಕ ಬೆಲೆಗಳು ಬಂದಾವಿಲ್ಲ. P of 8 ಬಂದಿಲ್ಲ, ಈ 8 ಬದಲಾಗಿ 0 ಬರ್ಬೇಕು. ಹಂಗ ನಾವು ಬೆಲೆಯನ್ನ ಕೊಡ್ಬೇಕಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸಿಂಪಲ್. P of x ಜಾಗದಾಗ -4 ತುಂಬ್ರಲೆ, -4 plus 4 how much it is? 0. ಅಂದ್ರ ಈ 0 ಬರ್ತಾನಿಲ್ಲ. ಈ 4ಕ್ಕೆ ನಾವೇನಂತ ಕರಿತೀವಿ, x is equal to ಎಷ್ಟು ತುಂಬಿದೇವ್ ನಾವು, -4 ತುಂಬಿದೇವಲ್ಲ. ಈ 4 -4 ಏನಪ್ಪಾ ಅಂತಂದ್ರೆ ಇದು ಶೂನ್ಯತೆ. ಅಂದ್ರ ಈ ಬಹುಪದೋಕ್ತಿ ಒಳಗ ಎಕ್ಸ್ ಜಾಗದಾಗ 4 ತುಂಬಿದಾಗ ಇದ್ರ ಮೌಲ್ಯ 0 ಬರ್ತೈತಿ. ನೋಡ್ರಿ, ಇದ್ರ ಬೆಲೆ 0 ಬರ್ತೈತಿ, ಶೂನ್ಯತೆ.
ಅಂದ್ರ ಆ ಬಹುಪದೋಕ್ತಿಯ ಬೆಲೆ ಏನ್ ಬರ್ಬೇಕು? 0 ಬರ್ಬೇಕು. ಅಂದ್ರೆ ಎಕ್ಸ್ ಬೆಲೆ ಏನು ಕೊಟ್ಟಾಗ 0 ಬರ್ತೈತಿ. ಅದಕ್ಕೆ ನಾವ್ ಹೆಂಗ್ ಮಾಡ್ತೀವಿ? ಇದನ್ನ ಕಂಡು ಹಿಡಿಯೋದು ಹೆಂಗ? ಸಿಂಪಲ್ ಆಗಿ ನಾವ್ ಹೆಂಗ್ ಕಂಡು ಹಿಡಿತೀವಿ ನೋಡ್ರಿ, ಲಕ್ಷ ಕೊಡ್ರಿ. ಎಕ್ಸ್ ಪ್ಲಸ್ 4 ಒಂದು ಬಹುಪದೋಕ್ತಿ ಐತೆ ತಿಳ್ಕೊರಿ. ಇದ್ರ ಶೂನ್ಯತೆಯನ್ನ ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ಕೊತೀವಿ? ಎಕ್ಸ್ ಈಕ್ವಲ್ ಟು 0 ಇಟ್ಕೊಂಡ ಕಂಡು ಹಿಡಿತೀವಿ. ಹಾ, ಪ್ಲಸ್ 4 ಆ ಕಡೆ ಹೋದ್ರ ಮೈನಸ್, ಇಲ್ಲಿ ಅನ್ಕ 0 ಐತಿ ನೋಡ್ರಿ. ಡೈರೆಕ್ಟ್ ಬಹುಪದೋಕ್ತಿಯ ಶೂನ್ಯತೆಯನ್ನ ಹೀಗೆ ನಾವು 0 ಇಟ್ಕೊಂಡು ಕಂಡು ಹಿಡಿತೀವಿ. ಅಂದ್ರೆ ಇದ್ರ ಮೀನಿಂಗ್ ಯಾಕೆ 0 ಇಟ್ಕೊಂತೀವಿ ಅನ್ನೋದು ನಿಮ್ಗೆ ತಿಳಿಬೇಕು. ಅಂದ್ರೆ ನಾವು ಎಕ್ಸ್ ಈ ಬಹುಪದೋಕ್ತಿಯ ಬೆಲೆ 0 ಬರ್ಬೇಕಾದ್ರೆ ಎಕ್ಸ್ ಸರಿಯಾದ ಬೆಲೆಯನ್ನ ಕಂಡುಹಿಡಿಬೇಕು ನಾವು. ಹೌದನ್ನೇನ? ಸೊ ಆ ಸರಿಯಾದ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಈಕ್ವಲ್ ಟು 0 ಇಟ್ಕೊಂಡ್ ಮಾಡಿದಾಗ ಎಕ್ಸ್ ಒಂದ ಬೆಲೆ ಬರ್ತೈತಿ. ಸೊ ಆ ಬೆಲೆನೇ ಏನಾಗಿರ್ತೈತಿಪ್ಪ ಅಂತಂದ್ರ ಶೂನ್ಯತೆ ಆಗಿರ್ತೈತಿ ಅನ್ನೋದನ್ನು ತಾವು ಕ್ಲಿಯರ್. ಬಹುಪದೋಕ್ತಿಯ ಮೌಲ್ಯ ಅಂದ್ರೆ ಗೊತ್ತಾಯ್ತು, ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಗೊತ್ತಾಯ್ತು. ಸೊ ಇನ್ನ ವಿಶೇಷವಾಗಿ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಶೂನ್ಯತೆ ಹೆಂಗಿರ್ತೈತಿ, ಅಥವಾ ಏನು ವರ್ಗಾತ್ಮಕ ಬಹುಪದೋಕ್ತಿಯಲ್ಲಿ, ಧನಾತ್ಮಕ ಬಹುಪದೋಕ್ತಿಯಲ್ಲಿ, ಇವು ಮೂರೂ ಬಹುಪದೋಕ್ತಿಗಳಲ್ಲಿ ರೇಖಾಗಣಿತೀಯವಾಗಿ ನಾವು ಶೂನ್ಯತೆಗಳನ್ನು ಹೇಗೆ ಗುರುತಿಸುತ್ತೇವೆ ಅನ್ನೋದನ್ನ ಕಲಿಯುವ. ಅಂದ್ರ ಮೀನ್ಸ್ ಬೈ ಗ್ರಾಫ್. ಗೊತ್ತಾಗತ್ತಲ್ಲ? ಯಾವುದು ಅಂದ್ರ ಸಾರಿ, ಗ್ರಾಫ್ ಮುಖಾಂತರ ನಾವು ಈ ಶೂನ್ಯತೆಗಳನ್ನ ಹೇಗೆ ಗುರುತಿಸುತ್ತೇವೆ ಅನ್ನೋದನ್ನ ನಾವು ಕ್ಲಿಯರ್. ಸೊ ಇನ್ನ ಈಗ ನೋಡಿ, ಈಗಾಗಲೇ ನೀವು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನ್ ತಿಳ್ಕೊಂಡಿರಿ? ಎಕ್ಸ್ ಪ್ಲಸ್ ಬಿ. ಹೌದಾನೇನು? ಇದ್ರ ಶೂನ್ಯತೆಯನ್ನ ಕಂಡು ಹಿಡಿಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತತಿ? 0 ಆಗ್ತತಿ. ಹಾ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮಾಡಿದಾಗ ಫಸ್ಟ್ ಬಿ ಆ ಕಡೆ ತಗೋರಿ. ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡೆಡ್, ಅಂದ್ರೆ ಇದು ಎಕ್ಸ್ ಜಾಗದಾಗ. ಅಂದ್ರ ಇದು ಹೆಂಗಾಗಿರ್ತೈತಿ ಅಂತಂದ್ರ, ನಾವು ಗ್ರಾಫ್ದಾಗ ಇದನ್ನ ಗುರುತಿಸಬೇಕಾದ್ರೆ ಎಕ್ಸ್ ಬೆಲೆ ಮಾತ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ ಇರ್ತೈತಿ. ವೈ ಬೆಲೆ 0 ಆಗಿರ್ತೈತಿ. ವೈ ಬೆಲೆ ಏನಾಗಿರ್ತೈತಿ? 0 ಆಗಿರ್ತೈತಿ. ನೆನ್ಪಿಟ್ಕೋಬೇಕು. ಈ ರೀತಿ ಪಾಯಿಂಟ್ಗಳು ಇದ್ದಾಗ ನಾವು ಗ್ರಾಫ್ದಾಗ ಗುರುತಿಸಬಹುದು. ಸೊ ಇವು ಈ ರೀತಿ ಬಂದಾಗ ಬಿ ಮೀನ್ಸ್ ಕಾನ್ಸ್ಟಂಟ್ ಸ್ಥಿರಾಂಕ, ಎ ಮೀನ್ಸ್ ಎಕ್ಸ್ ನ ಸಹಗುಣಕ, ಎಕ್ಸ್ ನೋಡಿ ಮೈನಸ್ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ನ ಸಹಗುಣಕ. ಎಕ್ಸ್ ಮಾತ್ರ ಬರ್ತೈತಿ, ವೈ ಏನಾಗಿರ್ತೈತಿ? 0 ಆಗಿರ್ತೈತಿ ಅನ್ನೋದು ನೆನ್ಪಿಟ್ಕೋಬೇಕು. ಇದು ಅಂದ್ರ ಗ್ರಾಫಿಕಲಿ ನಾವು ರೀಪ್ರೆಸೆಂಟೇಶನ್ ಮಾಡ್ಬೇಕಾದ್ರ ಬಿಂದುಗಳು, ರೇಖಾತ್ಮಕ ಬಹುಪದೋಕ್ತಿಯ ಬಿಂದುಗಳು ಹಿಂಗಿರ್ತಾವ. ಅಂದ್ರ ಮೈನಸ್ ಬಿ ಡಿವೈಡೆಡ್ ಬೈ ಎ, ಮೈನಸ್ ಬಿ ಡಿವೈಡೆಡ್ ಬೈ ಎ, 0. ಗೊತ್ತಾಗತ್ತಲ್ಲ? ಸೊ ಇಷ್ಟು ನೆನ್ಪಿಟ್ಕೋಬೇಕಾವ. ಆಮೇಲೆ ವಿಶೇಷವಾಗಿ ಈಗಾಗಲೇ ನಿಮ್ಮಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಶನ್ ಕೊಟ್ಟಾರ. ಏನ್ ಕೊಟ್ಟಾರ್ರಿ? ಗ್ರಾಫಿಕಲ್ ರಿಪ್ರೆಸೆಂಟೇಶನ್. ಅದ್ ಹೆಂಗಿರ್ತೈತಿ? ಗ್ರಾಫ್ ಮುಖಾಂತರ ನಾವು ಶೂನ್ಯತೆಗಳನ್ನು ಹೆಂಗ್ ಪಡ್ಕೋಬಹುದು ಅನ್ನೋದನ್ನ ನೋಡ್ಬೇಕು. ಓಕೆ, ವಿಶೇಷವಾಗಿ ರೇಖಾತ್ಮಕ ಬಹುಪದೋಕ್ತಿಯನ್ನ ನಾವು ಸರಳ ಸಮೀಕರಣ ಅಂತ ಕರಿತೀವಿ. ನೀವು 8th ಸ್ಟ್ಯಾಂಡರ್ಡ್ದಾಗ ಡ್ರಾ ಮಾಡಿದೀವಿ. ಸರಳ ಸಮೀಕರಣ ಅಂದ್ರ ಒಂದು ಸ್ಟ್ರೇಟ್ ಲೈನ್ ಬರ್ತಾವ, ಅವಕ್ಕೆ ಸರಳ ಸಮೀಕರಣಗಳಂತ ಕರಿತೀವಿ. ಸರಳ ಸಮೀಕರಣ ಗೊತ್ತಾಗತ್ತೆ. ರೇಖಾತ್ಮಕ ಬಹುಪದೋಕ್ತಿಯನ್ನ ಗುರುತಿಸಬೇಕಾದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನ ನಾವು ಗ್ರಾಫ್ ಮುಖಾಂತರ ತೋರಿಸಬೇಕಾದ್ರ ಅದು ಸರಳ ರೇಖೆ ಬರ್ತೈತಿ ಯಾವಾಗಲೂ. ಗೊತ್ತಾಗತ್ತಿಲ್ಲ? ಸೊ ಅದಕ್ಕ ನಾವು ರೇಖಾತ್ಮಕ ಬಹುಪದೋಕ್ತಿಗಳಿಗೆ ಇನ್ನೊಂದು ಹೆಸರು ಈಕ್ವಲ್ ಟು 0 ಇಟ್ಟಾಗ ಸರಳ ಸಮೀಕರಣ ಅಂತ ಹೇಳ್ತೀವಿ. 8th ಸ್ಟ್ಯಾಂಡರ್ಡ್ದಾಗ ಕಲ್ತಿದ್ವಿ. ಏನ್ ಹೇಳ್ತೀವಿ ಅದಕ್ಕ? ಸರಳ ಸಮೀಕರಣ. ಗೊತ್ತಾಗತ್ತಿಲ್ಲ? ಸೊ ಈ ರೀತಿ ಅವು ಬರ್ತಾವ. ಸೊ ಇಲ್ಲಿ ಎಕ್ಸ್ ಅಕ್ಷರದ ಮೇಲೆ ಒಂದು ಬಿಂದು ಕಟ್ಟಾಗಿದೆ. ಗೊತ್ತಾಗತ್ತೆ? ಸೊ ಈ ರೀತಿ ಒಟ್ಟು ಹೆಂಗಾರೆ ಬರ್ಲಿಲ್ಲ,
ಹಿಂಗರೆ ಬರ್ಲಿ ಹಿಂಗರೆ ಬರ್ಲಿ ಹಿಂಗರೆ ಬರ್ಲಿ. ಸೊ ಒಟ್ಟು ಸರಳ ರೇಖೆಗಳು ಬರ್ತಾವ. ನೋಡ್ರಿ, ರೇಖಾತ್ಮಕ ಬಹುಪದೋಕ್ತಿಗಳ ಯಾವತ್ತು ಸ್ಟ್ರೇಟ್ ಲೈನ್ ಬರ್ತಾವ, ಸರಳ ರೇಖೆ ಬರ್ತಾವ. ಆಮೇಲೆ ವರ್ಗಾತ್ಮಕ ಬಹುಪದೋಕ್ತಿಗಳು ನೋಡ್ರಿ. ಈಗ ಇದು ಗ್ರಾಫ್ ಅಂತ ನಿಮ್ಮದ ವರ್ಗಾತ್ಮಕ ಬಹುಪದೋಕ್ತಿಗಳ ಗ್ರಾಫಿಕಲ್ ರೀಪ್ರೆಸೆಂಟೇಶನ್ ಹೆಂಗಿರ್ತೈತಿ ಅಂದಾಗ, ಸೊ ಅದು ವಿಶೇಷವಾಗಿ ನೋಡ್ರಿ ನಿಮ್ ಗೊತ್ತೈತಿ. ಈಗ ರೇಖಾತ್ಮಕ ಬಹುಪದೋಕ್ತಿ ಸಾಮಾನ್ಯ ರೂಪ ax² + bx + c = 0 ಕಂಡೀಷನ್ a is not equal to 0. ಕ್ಲಿಯರ್? ಸೊ ನೆನಪಿಟ್ಕೋರಿ. ಅದಕ್ಕ ರೇಖಾತ್ಮಕ ಬಹುಪದೋಕ್ತಿ ಐತಲ್ಲ, ಅದನ್ನ ನಾವು ಗ್ರಾಫಿಕಲ್ ರೀಪ್ರೆಸೆಂಟೇಶನ್ ಮಾಡಿದಾಗ ಅದಕ್ಕೆ ಸರಳ ರೇಖೆ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಸರಳ ರೇಖೆ. ಕ್ಲಿಯರ್? ಸೊ ನೆಕ್ಸ್ಟ್ ಇನ್ನ ವರ್ಗಾತ್ಮಕ ಬಹುಪದೋಕ್ತಿಯ ಗ್ರಾಫ್ ಹೆಂಗ್ ಬರ್ತೈತಿ ಅಂತಂದಾಗ ಇನ್ನು ಯು ಶೇಪ್ ದಾಗ ಬರ್ತೈತಿ. ಹೆಂಗ್ ಬರ್ತೈತಿ? ಯು ಶೇಪ್ ದಾಗ ಬರ್ತೈತಿ ಯಾವತ್ತು. ನೋಡ್ರಿ ಈ ರೀತಿ ಒಳಗೆ ಬರ್ತೈತಿ. ಓಕೆ, ಇದು ಯಾಕೆ ಹಿಂಗ್ ಬರ್ತೈತಿ ಅಂತಂದ್ರೆ ಕಾರಣ ನೋಡಿ, ನಾ ಹೇಳ್ದೆ ನೋಡ್ರಿ. ಹಿಂಗ್ ಬರ್ತೈತಿ. ಇದು ಅಪೋರ್ಡ್ ಡೈರೆಕ್ಷನ್ ದಾಗ ಬರ್ಬೇಕಂದ್ರೆ ನೋಡ್ರಿ, ax² + bx + c. ಹೌದಾ? ax² + bx + c ರೂಪದಾಗ ಐತನ. ಇಫ್ a is greater than 0 or a is less than 0 ಅನ್ನೋ ವರ್ಡ್ ಬರ್ತವೆ. ಇಫ್ a is greater than 0 ಇದು ಮ್ಯಾಲ್ ಮುಖ ಆಗ್ತೈತಿ. ಇಫ್ a is greater than 0 less than 0 ಈ ಒಂದು ವಕ್ರರೇಖೆ x ಅಕ್ಷವನ್ನ ಎರಡು ಬಿಂದುಗಳಲ್ಲಿ ಕಟ್ ಮಾಡ್ತೈತಿ. ಅವ ಏನಪ್ಪಾ ಅಂತಂದ್ರ ಶೂನ್ಯತೆಗಳು. ಅವ ಏನ್ರಿ? ಶೂನ್ಯತೆಗಳು. x ಅಕ್ಷವನ್ನ ಇಲ್ಲೊಂದು ಕಟ್ ಮಾಡೈತಿ, ಇಲ್ಲೊಂದು ಕಟ್ ಮಾಡೈತಿ. ಇದು x ಅಕ್ಷ ಅಲ್ಲ, ಇದೇನ x ಅಕ್ಷ, ಇದು y ಅಕ್ಷ. ಸೊ ಈ x ಅಕ್ಷವನ್ನ ಈ ಒಂದು ಗ್ರಾಫ್, ಈ ಒಂದು ಲೈನ್ ಎರಡು ಬಿಂದುಗಳಲ್ಲಿ ಕಟ್ ಮಾಡಿ, ಇಲ್ಲಿ ಒಂದ ಮತ್ತ ಇಲ್ಲಿ ಒಂದ. ಅದೇನ್ ನಂಬರ್ ಇರ್ತದ ನೋಡು, ಅದೇನಾಗ್ತೈತಿಪಾ ಅಂತಂದ್ರ ದತ್ತ ಬಹುಪದೋಕ್ತಿಯ ಶೂನ್ಯತೆ. ಅಂದ್ರೆ x = ಇಲ್ಲೊಂದು 2 ಅಂತ ಬರ್ತೀವಿ. ಪಾಸಿಟಿವ್ ಇದು ಬಲಗೈ ರೈಟ್ ಸೈಡ್ ಆದಲ್ಲಿ ಪಾಸಿಟಿವ್, ಎಡಗೈ ಕಡೆ ಬಂದಾಗ ನೆಗೆಟಿವ್. ಇದ್ರ ನಡುವ 0 ಇರ್ತೈತಿ. ಹೌದಾ? 1 2. ಸೊ ಇಲ್ಲಿ -1 -2 ಬರೋಬರ್ ಐತನ ಹೇಳೋದು ನಿಮ್ಗೆ. ಸೊ ಇಲ್ಲಿ ಈ ರೀತಿ ಗ್ರಾಫ್. ಇಲ್ಲಿ ನೋಡಿ, x ಅಂದ್ರ ಒಂದು -2 ಐತಿ, ಒಂದ್ x ಅಂದ್ರೆ ಎಷ್ಟೈತಿ? 2 ಐತಿ. ಇಲ್ಲಿ x ಅಂದ್ರ ಒಂದ್ 2 ಬಂತು, ಒಂದ್ x ಅಂದ್ರೆ -2 ಬಂತು. ಇವೆರಡು ಏನಪ್ಪಾ ಅಂತಂದ್ರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು. ಗೊತ್ತಾಗತ್ತದಿಲ್ಲ? ಸೊ ಇದು ಫಸ್ಟ್ ಕಂಡೀಷನ್. ಇನ್ನ ಇದಕ್ಕ ಈ ಗ್ರಾಫ್ ಏನಂತ ಕರೀತಾರ? ಈ ಗ್ರಾಫ್ ಏನಂತ ಕರೀತಾರ? ಈ ಗ್ರಾಫ್ ಏನಂತ ಕರೀತಾರ್ರಿ? ಪರವಲಯ. ನೋಡಿ, ರೇಖಾತ್ಮಕದ ಸರಳ ರೇಖೆ ಅಂತ ಕರೀತಾರ. ವರ್ಗಾತ್ಮಕ ಬಹುಪದೋಕ್ತಿಯ ಒಂದು ಗ್ರಾಫ್ ಏನಿರ್ತೈತಿಲ್ಲ, ಆ ಗ್ರಾಫಕ್ಕ ಪರವಲಯ ಅಂತ ಕರೀತಾರೆ. ಇದೇನ್ ಯು ಶೇಪ್ ದಾಗ ಬರ್ತೈತ್ಲೆ, ಸೊ ಇದಕ್ಕ ಪರವಲಯ ಅಂತ ಕರೀತಾರೆ. ಇದು ಪೇಜ್ ನಂಬರ್ 15 ಐತಿ ನೋಡಿ. ಓಕೆ, ಸೊ ಆಮೇಲೆ ನೋಡ್ಬೋದು, ಪರವಲಯ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕು. ಯಾಕೆ ಒಂದು ಅಂಕದ ಪ್ರಶ್ನೆ ಬಾಳ ಗಿಡನ್ ಐತಿ, ಎಲ್ಲೋ ಮುಂದ ಅಪ್ಲೈ ಆಗಿಲ್ಲ, ಎಲ್ಲೋ ಆ ವರ್ಡ್ ಯೂಸ್ ಮಾಡಿಲ್ಲ, ಬಟ್ ಒಂದ್ ಲೈನ್ ದಾಗ ಆ ವರ್ಡ್ ಅನ್ನ ಕೊಟ್ಟದಾರ. ಸೊ ಅದು ಇಂಥ ಪ್ರಶ್ನೆಗಳು ಒಂದ್ ಅಂಕದಾಗ ಕೆಲವೊಂದ್ಸಾರಿ ಕೇಳ್ತಾರೆ. ಸೊ ಈ ಗ್ರಾಫಕ್ಕ ನಾವೆಂತ ಕರಿತೀವಿ? ಪರವಲಯ.
ಹೇಳಿದಾರ ಸ್ಕೂಲ್ನಾಗ. ಹಾ, ಕೆಲವೊಂದ್ ಸ್ಕೂಲ್ನಾಗ ಹೇಳಿರ್ಬೇಕು, ಕೆಲವೊಂದ್ ಸ್ಕೂಲ್ನಾಗ ಹೇಳಂಗಿಲ್ಲ. ಸೊ ನೆನಪಿಟ್ಕೊರಿ, ಇದು ಪರವಲಯ ಅಂತ ಕರೀತಾರು. ಓಕೆ, ಸೊ ಇನ್ ಇದ ಗ್ರಾಫ ಇದ ಗ್ರಾಫ ಕೆಲವೊಂದು ಸಾರಿ ಹಿಂಗ್ ಬಿ ಬರ್ತಿತ್ತು. ಇದು ಯಾವಾಗಂತ ಹೇಳಿನ, ಎ ಈಸ್ ಲೆಸ್ ದನ್ 0 ಆದಾಗ, ಲೆಸ್ ದನ್ 0 ಆದಾಗ ಅದು ಕೆಳಮುಖವಾಗ್ತೈತಿ. ಸೊ ಎಕ್ಸ್ ಅಕ್ಷವನ್ನ ಇಲ್ಲೊಂದು ಕಟ್ ಮಾಡೈತಿ, ಇಲ್ಲಿ ಒಂದು ಕಟ್ ಮಾಡೈತಿ. ಸೊ ಇದಕ್ಕ ನಾವು ಇವೆರಡೂ ಬಿಂದುಗಳಿಗೆ ಏನು ಬರ್ತಾವಲ್ಲ, ಈ ದತ್ತ ಬಹುಪದೋಕ್ತಿಯ ಶೂನ್ಯತೆ. ಇನ್ನು ಕೆಲವೊಂದು ಸಾರಿ ಹಿಂಗ್ ಬಿ ಬರ್ತಾವ, ನೆನ್ಪಿಟ್ಕೋರಿ. ಬರ್ತಾವ್ರಿ. ಇಲ್ಲಿ ಒಂದ ಬಿಂದುವಿನಾಗ ಟಚ್ ಆಗಿರ್ತೈತಿ. ಅಂದ್ರ ಎಕ್ಸ್ ಇಜಿಕಲ್ ಟು ಫಾರ್ ಎಕ್ಸಾಂಪಲ್ 1 2 3 ಅಂತ ತಿಳ್ಕೊಳ್ಳಿ. ಎಕ್ಸ್ ಇಜಿಕಲ್ ಟು 3, ಎಕ್ಸ್ ಇಜಿಕಲ್ ಟು 3, 2 3 ಇದ್ದಾಗ ಅವು. ಯಾಕ ವರ್ಗ ಬಹುಪದೋಕ್ತಿಯ ಎಕ್ಸ್ ಶೂನ್ಯತೆಗಳು ಬರ್ಬೇಕು, 2 ಶೂನ್ಯತೆಗಳು ಬರ್ಬೇಕು. ಡಿಗ್ರಿ 2 ಐತಂದ್ರ ಬಳಕ 2 ಶೂನ್ಯತೆಗಳು ಬರ್ತಾವು. ಡಿಗ್ರಿ 1 ಐತಂದ್ರ 1 ಶೂನ್ಯತೆ ಬರ್ತೈತಿ. ಡಿಗ್ರಿ 3 ಇತ್ತಂದ್ರ 3 ಶೂನ್ಯತೆಗಳು ಬರ್ತಾವು. ಗೊತ್ತಾಗತ್ತೈತಿನ ಹೇಳೋದು ನಮಗ. ಅಂದ್ರ ರೇಖಾತ್ಮಕ ಬಹುಪದೋಕ್ತಿ 1 ಶೂನ್ಯತೆಯನ್ನು ಹೊಂದಿರ್ತೈತಿ. ಹೌದಾ, ವರ್ಗಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟೈತಿ, 2 ಐತಿ, 2 ಶೂನ್ಯತೆಯನ್ನ ಹೊಂದಿರ್ತೈತಿ. ಗಣಾತ್ಮಕ ಬಹುಪದೋಕ್ತಿ 3 ಶೂನ್ಯತೆಗಳು ಇರ್ತಾವ. 3 ಡಿಗ್ರಿ ಇರ್ತೈತಿ, ಡಿಗ್ರಿ 3 ಇರ್ತೈತಿ ಅಂದ ಬಳಿಕ 3 ಶೂನ್ಯತೆಗಳು ಇರ್ತಾವ. ಇಲ್ಲಿ ವರ್ಗಾತ್ಮಕ ಬಹುಪದೋಕ್ತಿ ax² ಪ್ಲಸ್ bx ಪ್ಲಸ್ c = 0. ಇಲ್ಲಿ ಡಿಗ್ರಿ 2 ಐತಿ ಅಂದ ಬಳಿಕ 2 ಶೂನ್ಯತೆಗಳು ಇರ್ತಾವ. ಅಂದ್ರೆ ಕಂಪಲ್ಸರಿ ಈ ಗ್ರಾಫ ಎಕ್ಸ್ ಅಕ್ಷವನ್ನ 2 ಬಿಂದುಗಳಲ್ಲಿ ಕಟ್ ಮಾಡ್ಲೇಬೇಕು. ಈ ಒಂದು ಪರವಲಯ ರೇಖೆ ಏನ್ ಬರ್ತೈತಲ್ಲ, ಸೊ ಈ ರೇಖೆ ಎಕ್ಸ್ ಅಕ್ಷವನ್ನ 2 ಬಿಂದುಗಳಲ್ಲಿ ಕಟ್ ಮಾಡಬೇಕು. ಆ 2 ಬಿಂದುಗಳು ದತ್ತ ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತಾವು. ಕ್ಲಿಯರ್ ದಿಸ್ ಒನ್? ಸೊ ಹಾಗಾದ್ರೆ ಸರ್ ಇಲ್ಲಿ ಒಂದ ಬಿಂದುವಿನಾಗ ಐತ್ರಿ ನೋಡಿ, ಈಗ ಕಟ್ ಆಗಿಲ್ರಿ ಸರ್, ಎಕ್ಸ್ ಅಕ್ಷವನ್ನ ಕಟ್ ಆಗಿಲ್ಲ, 3 ಕಟ್ಟ ಟಚ್ ಆಗಿ ಮ್ಯಾಲ ಹೋಗೈತ್ರಿ ಅಂತಂದಾಗ ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು 3, ಆ 2 ಶೂನ್ಯತೆಗಳು ಪರಸ್ಪರ ಸಮ ಅದಾವು. 2 ಶೂನ್ಯತೆಗಳು ಪರಸ್ಪರ ಏನದಾವು, ಸಮ ಅದಾವು. ಇನ್ನು ಕೆಲವೊಂದು ಸಾರಿ ಎಕ್ಸ್ ಅಕ್ಷವನ್ನ ಟಚ್ ಮಾಡೋದಿಲ್ರಿ. ಎಕ್ಸ್ ಅಕ್ಷವನ್ನ ಟಚ್ ಮಾಡೋದಿಲ್ಲ ಅಂತಂದಾಗ ಅದಕ್ಕೆ ಶೂನ್ಯತೆಗಳು ಇಲ್ಲ. ಎಮ್ ಐ ರೈಟ್? ಏನಿರ್ತಾವು? ಇಲ್ಲ ರೀ. ಗೊತ್ತಾಗತ್ತೇನೆ ಹೇಳೋದ? ಗೊತ್ತಾಗತ್ರಿ? ಓಕೆ, ಇವೆಲ್ಲ ಕಂಡೀಷನ್ ನೆನ್ಪಿಟ್ಕೋಬೇಕು. ನಾಳೆ ಎಕ್ಸಾಮ್ದಾಗ ಕೇಳ್ಬೋದು, ವರ್ಗ ಬಹುಪದೋಕ್ತಿಗಳು ಎಷ್ಟು ಶೂನ್ಯತೆಗಳನ್ನ, ವರ್ಗ ಬಹುಪದೋಕ್ತಿಯು ಎಷ್ಟು ಶೂನ್ಯತೆಗಳನ್ನ ಹೊಂದಿರುತ್ತದೆ? ವರ್ಗ ಬಹುಪದೋಕ್ತಿ ಡಿಗ್ರಿ ಎಷ್ಟು? ಹೌದಾ? ಸರಳ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಎಷ್ಟು ಶೂನ್ಯತೆಯನ್ನು ಹೊಂದಿರುತ್ತೈತಿ? 1. ಘನ ಬಹುಪದೋಕ್ತಿಯು ಡಿಗ್ರಿ 3, ಶೂನ್ಯತೆಗಳು ಸಹಿತ 3. ಓಕೆ, ಸೊ ಹಾಗಾದ್ರೆ ಅದು ಹೆಂಗ ಈಗ ಗೊತ್ತಾಯ್ತಲ್ಲ. ಹಿಂಗ ಅಪ್ವರ್ಡ್ ಡೈರೆಕ್ಷನ್ ಬರ್ಬೋದು, ಡೌನ್ವರ್ಡ್ ಡೈರೆಕ್ಷನ್ ದಾಗ ಬರ್ಬೋದು, ಹಿಂಗ್ ಒಂದ ಪಾಯಿಂಟ್ ದಾಗ ಬರ್ಬೋದು. ನಾಳೆ ಕೇಳಬಹುದು, ಇಲ್ಲಿ ಬಂದಾಗ ಈ ಕೆಲವೊಂದ್ ಸಾರಿ ಇದನ್ನ ಕನ್ಫ್ಯೂಸ್ ಮಾಡೋ ಸಂಬಂಧ ನಿಮ್ಗೆ ಹೆಂಗ್ ಕೊಟ್ಟಿರ್ತಾರ ಅಂತ ಹೇಳ್ತಾನೆ ನಾಳೆ ಎಕ್ಸಾಮ್ ದಾಗ. ಎಕ್ಸ್ ಈ 3ದಾಗ ಈ ಗ್ರಾಫ್ ತೋರಿಸಿರ್ತಾರ, ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಥವಾ ಈ ಗ್ರಾಫ್ ದಲ್ಲಿ ಇರುವಂತಹ ಶೂನ್ಯತೆಗಳು. ಹೌದಾ? ಹಿಂಗ್ ಪ್ರಶ್ನೆಯನ್ನ ಕೇಳಿದಾಗ ಎಕ್ಸ್ ಇಸ್ ಈಕ್ವಲ್ ಟು 3 ಅಷ್ಟ ಒಂದ್ ಆಪ್ಷನ್ ದಾಗ ಇರ್ತೈತಿ, ಒಂದ್ ಆಪ್ಷನ್. ಎರಡನೇ ಆಪ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು 3 ಹಿಂಗ ಬಿ ಇರ್ಬೋದು. ಬಟ್ ನಿಮಗ್ ಗೊತ್ತಿರ್ಬೇಕು, ಇದು ವರ್ಗ ಬಹುಪದೋಕ್ತಿ ಇರೋದ್ರಿಂದ ಇದಕ್ಕೆ ಶೂನ್ಯತೆಗಳು 2 ಇರ್ತಾವ. ಅಂದ್ರೆ ನೀವು 2 ಹಿಂಗ ಹಾಕಬೇಕು. ನಿನ್ನೆ ಕ್ವಶನ್ ಕೇಳಿಲ್ಲ ನಾನು, ಹೆಂಗ? ನೀನೊಂದು ಕ್ವಶನ್ ಇತ್ತು 4ನೇ ಸಾಲ 5ನೇದು. ಯಾವ್ದು ಹೇಳಿದ? ಅವಿಭಾಜ್ಯ ಅಪವರ್ತನಗಳ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದಾಗ ಯಾರು 3 ಬರ್ತೀರಿ, ಇನ್ನು ಕೆಲವೊಬ್ರ 5 ಬರ್ತೀರಿ. ಎಷ್ಟು ಅದಾವ ಅಷ್ಟು ಬರಿಬೇಕು. ಆದ್ರೆ ಎಷ್ಟು ಬರ್ತಾವಲ್ಲಿ? 5 ಬರ್ತಾವನಿಲ್ಲ, 5ನು ಬರೀಬೇಕು. ಅಂದ್ರೆ 5 ಬರ್ತಾವಂತ ಬರೀಬೇಕು.
ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂತ ಕೇಳಿದಾಗ 3 ಬರ್ತಾವ. ಕ್ವಶನ್ ನೋಟ್ ಹೆಂಗಿತ್ತು, ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಕೇಳಿದಾಗ ಎಷ್ಟು ಬರ್ತಾವ ಟೋಟಲ್ ಎಲ್ಲ ಬರಿಬೇಕು. 2 ರಿಪೀಟ್ ಆದ್ರೆ ರಿಪೀಟ್ 2ನೇ ಸಲ ತಗೋಬೇಕು ಅದನ್ನ. ಹೌದನ್ನೆಲ್ಲ ಈಗ 2 3 ಸಲ ಬಂದ್ರೆ ಅದು 3 ಅಂತ ಹಿಡಿಬೇಕು. 3 ಒಂದು ಬರ್ತೈತಿ, 4 ಆಯ್ತು, 5 ಒಂದು ಬರ್ತೈತಿ, 5 ಅಪವರ್ತನ 5 ಸಂಖ್ಯೆಗಳು ಬರ್ತಾವ. ಅವಿಭಾಜ್ಯ ಅಪವರ್ತನಗಳು ಎಷ್ಟು ಕೇಳಿದಾಗ 2 ಒಂದ 3 ಒಂದ 5 ಒಂದ ಕ್ವಶನ್ಗಳು ಹಿಂಗಿರ್ತಾವ. ಅದಕ್ಕ ಬಹಳ ಕ್ಲಿಯರ್ ಆಗಿರ್ಬೇಕು. ಈಗ ನೀವು x = 3 ರೂಪಾಯಿ ಇದನ್ನ ರೈಟ್ ಹಾಕಿರಿ, ಬಟ್ ಇಲ್ಲೊಂದ್ ಐತ್ಲ x = 3 x = 3 ಇದು ಕರೆಕ್ಟ್. ಯಾಕೆ ಕರೆಕ್ಟ್ ಅಂತಂದ್ರ ಕಾರಣ ಇಷ್ಟ ವರ್ಗ ಬಹುಪದೋಕ್ತಿಯು 2 ಶೂನ್ಯತೆಗಳನ್ನ ಹೊಂದಿರ್ತೈತಿ. ಕ್ಲಿಯರ್ ದಿಸೋಣಿ. ಅದಕ್ಕ ಸೊ ಈ ರೀತಿಯಾಗಿ ಕರೆಕ್ಟ್ ಆಗಿ ಇವನ್ನೆಲ್ಲ ತಿಳ್ಕೊಬೇಕು. ಇಲ್ಲಿ ಶೂನ್ಯತೆಗಳು ಇಲ್ಲ, ಯಾಕಂದ್ರೆ x ಅಕ್ಷವನ್ನ ಕಟ್ ಮಾಡಿಲ್ಲ, ಟಚ್ ಮಾಡಿಲ್ಲ. ಕ್ಲಿಯರ್, ಹಾದು ಹೋಗಿಲ್ಲ, x ಅಕ್ಷ ಮೂಲಕ ಹಾದು ಹೋಗಿಲ್ಲ. ಓಕೆ, ಇನ್ ನೆಕ್ಸ್ಟ್ ಘನ ಬಹುಪದೋಕ್ತಿಯ ಗ್ರಾಫ್ ಹೆಂಗಿರ್ತೈತಿ. ಘನ ಬಹುಪದೋಕ್ತಿಯನ್ನ ವಿಶೇಷವಾಗಿ ನಾವು ಈಗ ಕಲಿಯಂಗಿಲ್ಲ, PUC ಒಳಗ ಹೆಚ್ಚಾಗಿ ಅದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ ನಾವು. ಓಕೆ, ಘನ ಬಹುಪದೋಕ್ತಿಯ ಎಷ್ಟು ಶೂನ್ಯತೆಗಳು ಹೊಂದಿರ್ತೈತಿ? 3. ax ಇದ್ರ ಸಾಮಾನ್ಯ ರೂಪ ax² + bx² + cx + d. ಹೌದಾ? ಸೊ ಹಂಗಂತಂದ್ರೆ ಇದು ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರ್ತೈತಿ ನೋಡ್ರಿ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3. ಎಷ್ಟು ಶೂನ್ಯತೆಗಳು ಅದಾವ ಇಲ್ಲಿ? 1 2 3. 1 2 3 ಅಂದ್ರ ಈ ಒಂದು ರೇಖೆ x ಅಕ್ಷವನ್ನ 3 ಬಿಂದುಗಳ ಮೂಲಕ ಹಾದು ಹೋಗಿದೆ ಅಥವಾ 3 ಬಿಂದುಗಳಲ್ಲಿ ಕತ್ತರಿಸಿದೆ. ಹೌದಾ? 3 ಬಿಂದು, ಇದೊಂದು ಬಿಂದು, ಇದೊಂದು ಬಿಂದು, ಇದು ಒಂದು ಬಿಂದು. ಅದಕ್ಕ 3 ಇದು ಯಾವ ಬಹುಪದೋಕ್ತಿಯನ್ನ ಸೂಚಿಸ್ತತಿ? ಧನಾತ್ಮಕ ಬಹುಪದೋಕ್ತಿಯನ್ನ ಸೂಚಿಸ್ತತಿ. ಇದು ಈ ಸದ್ಯ ಎಷ್ಟ ಶೂನ್ಯತೆಗಳನ್ನ ಹೊಂದೈತಿ? 1 2 3. x ಅಕ್ಷವನ್ನು ಇಲ್ಲಿ ಕಟ್ ಮಾಡಿದ್ದಿ, ಇಲ್ಲಿ ಕಟ್ ಮಾಡಿದ್ದಿ, ಇಲ್ಲಿ ಕಟ್ ಮಾಡಿದ್ದಿ. ಹಾಗಾದ್ರೆ ಇದು 3 ಶೂನ್ಯತೆಗಳನ್ನ ಹೊಂದೈತಿ ಅನ್ನೋದು ತಮ್ಗೆಲ್ಲ. ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಏನಾದ್ರು ಡೌಟ್ ಐತ್ರಿ? ಏನ್ ಡೌಟ್ ಐತಿ? ಓಕೆ, ಇಷ್ಟೆಲ್ಲ ಚೆನ್ನಾಗಿ ರೀಡ್ ಮಾಡ್ಕೊಂಬರಿ. ನಾಳೆ ಶೂನ್ಯತೆಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಅಭ್ಯಾಸ ಮಾಡಿ. ಇದ್ರ ಮೇಲೆ ನೀವು 1ನೇ ಅಭ್ಯಾಸ ಬಿಡಿಸ್ಬೋದು. ಇದ್ರ ಮೇಲೆ ಏನ್ ಮಾಡ್ಬೋದು ನೀವು? 1ನೇ ಅಭ್ಯಾಸ ನೇರವಾಗಿ ಬಿಡಿಸ್ಬೋದು. ಸೊ ಶೂನ್ಯತೆಗಳ ಬಗ್ಗೆ ಗ್ರಾಫ್ಗಳನ್ನ ಕೊಟ್ಟಾನ ನೋಡ್ರಿ. ಗ್ರಾಫ್ಗಳನ್ನ ಕೊಟ್ಟಾರಣ 4 ಗ್ರಾಫ್ಗಳನ್ನ ಆರದ 2.1 ಎಕ್ಸರ್ಸೈಸ್ ದಾಗ 6 ಗ್ರಾಫ್ಗಳನ್ನ ಕೊಟ್ಟಾನು. ಎಷ್ಟು ಶೂನ್ಯತೆಗಳು ಬರ್ತಾವು ಅನ್ನೋದು ಬರಿ ಅಂತಾನು. ನೇರವಾಗಿ ಆ ಒಂದು ರೇಖೆ x ಅಕ್ಷವನ್ನ ಎಲ್ಲೆಲ್ಲಿ ಕಟ್ ಮಾಡಿದ್ರಿ ಅದು ಕೌಂಟ್ ಮಾಡ್ಕೊಂಡ ಆ ಶೂನ್ಯತೆಗಳನ್ನ ನೇರವಾಗಿ ತಾವು ಬರ್ದ್ಬಿಡ್ರಿ. ನೀವ ಸಾಲ್ವ್ ಮಾಡ್ತೀರಿ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಾಡ್ತೀರಿ. ಗೊತ್ತಾಯ್ತಲ್ಲ? ಟೋಟಲ್ ನೋಡ್ರಿ ಈ ಅಭ್ಯಾಸದಾಗ ಬಹುಪದೋಕ್ತಿಯ ಡಿಗ್ರಿ, ಅದರ ಪ್ರಕಾರಗಳು, ಅದರ ಸಾಮಾನ್ಯ ರೂಪ, ಮೌಲ್ಯ, ಶೂನ್ಯತೆಗಳು. ಕ್ಲಿಯರ್? ಇಷ್ಟೆಲ್ಲ ನಾವು ಅಭ್ಯಾಸ ಮಾಡಿದೀವಿ. ಇಷ್ಟೆಲ್ಲ ನಿಮ್ ತಲೆಯಾಗಿದ್ರೆ ಮ್ಯಾಕ್ಸಿಮಮ್ ಇದೆಲ್ಲ ಹೇಳಿದ್ದು 1 ಅಂಕ. ಎಷ್ಟ್ರಿ? 1 ಅಂಕ. ಓಕೆ, ಇದು ಫಸ್ಟ್ ಎಕ್ಸರ್ಸೈಸ್ ದಾಗ ಏನಿಲ್ಲ, ಇದೆಲ್ಲವೂ 1 ಅಂಕ ಕೇಳುವಂತ ಪ್ರಶ್ನೆಗಳು. ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ 1 ಅಂಕಕ್ಕೆ ಬರ್ತೈತೆ ಅನ್ನೋ ತಲೆಗಿಟ್ಟು ಹೋಗ್ಬೇಕು. ಬಟ್ ಎಲ್ಲವೂ ಮಾಹಿತಿಯನ್ನ ತಾವು ಚೆನ್ನಾಗಿ ನಮಗ್ ಗೊತ್ತಿರ್ಬೇಕು. ಕ್ಲಿಯರ್? ಓಕೆ, ಗೊತ್ತಾಯ್ತಲ್ಲ? ಎನಿ ಡೌಟ್ಸ್? ಏನ್ ಡೌಟ್ ಐತಿ? ಓಕೆ, ಥ್ಯಾಂಕ್ ಯು. ಸೈನ್ಸ್ ಕಂಟಿನ್ಯೂ ಮಾಡ್ತಾರೆ.